ತಿಳಿದಿರೋ ಹಾಗೆ ನಮ್ಮ ನಿವಾಸಿಗಳೇ ಆದಂತಹ ಶ್ರೀಮತಿ ವಾಣಿ ಅವರು ಈ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮದಲ್ಲಿ ನಾವು ಸಣ್ಣ ಒಂದು ಸನ್ಮಾನ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವರು ಮೂಲತಃ ಹಾಸನ ಜಿಲ್ಲೆಯವರು, ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರೋರು, ಖಾಸಗಿ ಹಾಗೂ ಸರ್ಕಾರಿ ಕ್ಷೇತ್ರದಲ್ಲಿ ಒಟ್ಟಾಗಿ ಸುಮಾರು 18 ವರ್ಷಗಳಿಗಿಂತ ಅಧಿಕ ಬೋಧನಾ ಅನುಭವ ಇರೋರು. ಮೈಸೂರಿನ ವಿಜಯ ವಿಠಲ ಮತ್ತೆ ಪ್ರಮತಿ ಹಿಲ್ವ್ಯೂ ಅಕಾಡೆಮಿನಲ್ಲಿ ಬೋಧನೆ ನಡೆಸಿದ ನಂತರ ಸಿಇಟಿ ಮೂಲಕ ಸರ್ಕಾರಿ ಸೇವೆ ಸೇರಿ ಕಬ್ಬಳ್ಳಿ, ಕಡಕೊಳ ಮತ್ತೆ ಪ್ರಸ್ತುತ ಕುಕ್ಕರಹಳ್ಳಿ ಶಾಲೆಗಳಲ್ಲಿ ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಶಿಕ್ಷಕರಿಗೆ ತರಬೇತಿ ನೀಡುವ ಸಂಪನ್ಮೂಲ ವ್ಯಕ್ತಿ, ರಿಸೋರ್ಸ್ ಪರ್ಸನ್, ಜ್ಞಾನಧ್ವನಿ ರೇಡಿಯೋ ಪಾಠಕರ್ತಿ, ಹಾಗೆ ಪತ್ರಿಕೆಗಳಲ್ಲಿ SSLC ವಿದ್ಯಾರ್ಥಿಗಳಿಗಾಗಿ ಪ್ರೇರಣಾತ್ಮಕ ಲೇಖನಗಳ ಬರಹಗಾರ್ತಿ, ಬಡ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ತೊಡಗಿಸಿಕೊಂಡಿರುವಂತಹ ಸಮಾಜಮುಖಿ ವ್ಯಕ್ತಿತ್ವ ಇವ್ರದ್ದು. ಇವರ ಶ್ರೇಷ್ಠ ಸೇವೆಯನ್ನ ಗುರುತಿಸಿ ರೋಟರಿ ಸಂಸ್ಥೆಯ ಉತ್ತಮ ಶಿಕ್ಷಕ ಪ್ರಶಸ್ತಿ 2003ರಲ್ಲಿ, ಮೈಸೂರು ದಕ್ಷಿಣ ವಲಯದ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿ ಪ್ರಶಸ್ತಿ 2025ರ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ 2025ರ ಕನ್ನಡ ರಾಜ್ಯೋತ್ಸವ ಪುರಸ್ಕಾರ ಸೇರಿದಂತೆ ಅನೇಕ ಗೌರವಗಳು ಸಂದಿವೆ. ಇಂತಹ ಶ್ರೇಷ್ಠ ಮಹಿಳೆ ನಮ್ಮಲ್ಲಿ ಇರೋದು ನಮಗೆ ದೊಡ್ಡ ಹೆಮ್ಮೆ ಮೇಡಮ್. ನಾವು NRRW ಪರವಾಗಿ ನಿಮ್ಮ ಸೇವೆಯನ್ನ ಗೌರವಿಸ್ತಾ ಇದ್ದೀವಿ. ನೀವು ನಮ್ಮಗಳ ಮಧ್ಯೆ ಇರೋದು ನಮಗೆ ದೊಡ್ಡ ಹೆಮ್ಮೆ ಆಗಿದೆ. ಎಲ್ಲರಿಗೂ ನಮಸ್ಕಾರಗಳು. ಈಗ ನನ್ನ ಪರಿಚಯವನ್ನು ಮಾಡ್ತಾ ಹೇಳಿದ ಹಾಗೆ, ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂಗ್ಲೀಷ್ ಶಿಕ್ಷಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಪ್ರಸ್ತುತ ನಾನು ಕುಕ್ಕರಹಳ್ಳಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಮೋಸ್ಟ್ಲಿ ನಿಮ್ಗೆ ಯಾರಿಗೂ ಅದು ಹೇಗಿರುತ್ತೆ ಅನ್ನೋ ಒಂದು ಅದರದ್ದು ಪರಿಚಯನೂ ಇರಲ್ಲ ಅಂತ ಅನಿಸುತ್ತೆ. ಅಲ್ಲಿಗೆ ಬರುವಂತಹ ಮಕ್ಕಳು ಹೇಗಿರ್ತಾರೆ, ನಾನು ಸುಮಾರು ಇವ್ರಿಗೆ ಮಲ್ಲಮ್ಮ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸಾಕಷ್ಟು ಹಲವಾರು ಬಾರಿ ಅವರನ್ನು ನಮ್ಮ ಶಾಲೆಗೆ ಕರ್ಕೊಂಡು ಹೋಗಿ ನಮ್ಮ ಶಾಲೆಯ ಮಕ್ಕಳನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ. ತುಂಬ ಬಡತನ ಅಂತ ಹೇಳಿದ್ರೆ ನಮಗೆ ಒಂದು ಊಹೆಯನ್ನು ನಾವು ಮಾಡ್ಕೋಬೋದು. ಆದರೆ ನಮ್ಮ ಶಾಲೆಗೆ ಬರುವಂಥ ಮಕ್ಕಳು ತುಂಬ ಬಡತನದಿಂದ ಬರ್ತಾರೆ. ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನವನ್ನು ನೀಡಿ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದೇ ನಮ್ಮ ಕೆಲಸ. ಬರೀ ಬೋಧನೆ ಒಂದನ್ನೇ ಅಲ್ಲ, ಹೀಗೆ ಹಲವಾರು ಮಕ್ಕಳ ಒಂದು ಉನ್ನತ ಶಿಕ್ಷಣಕ್ಕಾಗಿ ನಾನು ಸಾಕಷ್ಟು ಸಹಾಯವನ್ನು ಮಾಡ್ತಾ ಬಂದಿದ್ದೀನಿ. ಈ ಎಲ್ಲ ನನ್ನ ಉತ್ತಮ ಕೆಲಸಗಳನ್ನು ಗುರುತಿಸಿ ಈ ಬಾರಿ ನಮ್ಮ ಶಿಕ್ಷಣ ಒಂದು ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ, ಆ ಒಂದು ಡಿಪಾರ್ಟ್ಮೆಂಟ್ ನನಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿದೆ. ಹಾಗೆಯೇ ಎಲ್ಲ ಕೆಲಸಗಳನ್ನು ಗುರುತಿಸಿ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಈ ಬಾರಿ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಈ ಒಂದು ಕಾರ್ಯವನ್ನು ನಾನು ಮಾಡಬೇಕು ಅಂತ ಹೇಳಿದ್ರೆ ನನಗೆ ಹಲವಾರು ಜನ ಸ್ಫೂರ್ತಿಯಾಗಿರ್ತಾರೆ. ನಮ್ಮ ರೂಪನಗರನೂ ಕೂಡ ಇದರಲ್ಲಿ ಒಂದು ಅಂತ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಪ್ರತಿನಿತ್ಯ ನಮ್ಮ ರೂಪನಗರದಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳಿಂದ ನಾನು ಕೂಡ ಸ್ಫೂರ್ತಿಗೊಂಡು ನನ್ನ ಕೈಲಾದ ಹಾಗೆ ನಾನು ಎಲ್ಲಿ ಮಾಡ್ಬೋದು ಅಲ್ಲಿ ಆ ಕೆಲಸಗಳನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕೆಲಸಕ್ಕೆ ನನಗೆ ಇನ್ನೊಬ್ಬರು ಬೆನ್ನೆಲುಬಾಗಿ ನಿಂತಿರೋರು ಅಂತ ಹೇಳಿದ್ರೆ ನನ್ನ ಪತಿಯಾದಂಥ ಡಾಕ್ಟರ್ ಹೇಮಚಂದ್ರ ಅವರು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಪ್ರತಿಯೊಂದು ಕೆಲಸವನ್ನು ನಾನು ಏನೇ ಮಾಡಬೇಕು ಅಂತ ಹೇಳಿದ್ರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತು ನಾನು ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಮಾಡೋದಕ್ಕೆ ನನಗೆ ತುಂಬ ಸಹಾಯವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು
ನನ್ನ ಸೇವೆಯನ್ನು ಗುರುತಿಸಿ ನಮ್ಮ ರೂಪನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯು ಈ ಒಂದು ಎಲ್ಲ ಸೇವೆಯನ್ನು ಗುರುತಿಸಿ ನನ್ನನ್ನು ಇವತ್ತು ಕರೆದು ಇಲ್ಲಿ ಗೌರವವನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ದಿನದ ಒಂದು ಸನ್ಮಾನ ಇನ್ನಷ್ಟು ನನ್ನ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದೆ ಅಂತ ನಾನಂತೂ ಅಂದ್ಕೊಳ್ತೀನಿ. ಏಕೆಂದರೆ ಪ್ರತಿ ಸಾರಿ ನಮ್ಮನ್ನು ಯಾರೇ ಒಬ್ಬರು ಪ್ರಶಂಸಿಸಿದಾಗ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ನಾಳೆ ಹೆಚ್ಚಿನ ಕೆಲಸವನ್ನು ನಾನು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬರುತ್ತೆ. ನಿಮ್ಮ ಎಲ್ಲ ಹಾರೈಕೆಗಳಿಂದ ಆ ಭಗವಂತ ನನಗೆ ಇನ್ನೂ ಹೆಚ್ಚು ಸೇವೆಯನ್ನು ಮಾಡೋದಕ್ಕೆ ಆಶೀರ್ವಾದವನ್ನು ನೀಡಲಿ, ಆಶೀರ್ವಾದ ಕೊಡಲಿ, ಧೈರ್ಯ ಕೊಡಲಿ, ನನಗೆ ಒಂದು ಸಹಕಾರವನ್ನು ಕೊಡಲಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಈ ದಿನ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು.